ಓಂ ಶಾಂತಿ ಇವರೇ, ನಿಮ್ಗೆ ಯಾವ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗಲಿ. ಇವರೇ, ಶ್ರೀಚಕ್ರನ ಮನೆಗಳಲ್ಲಿ ಇಟ್ಕೋಬೋದಾ ಇಟ್ಕೋಬಾರ್ದಾ? ಹಂಗಾದರೆ ಶ್ರೀಚಕ್ರನ ಯಾವ ಸೈಜಲ್ಲಿ ಇಟ್ಕೋಬೇಕು ಮನೆಗಳಲ್ಲಿ? ಚಿಕ್ಕದು ಇಟ್ಕೋಬೇಕಾ, ದೊಡ್ಡದು ಇಟ್ಕೋಬೇಕಾ, ಮಣ್ಣಿಂದ ಇಟ್ಕೋಬೇಕಾ, ಮರದ ಶ್ರೀಚಕ್ರ ಇಟ್ಕೋಬೇಕಾ, ಅಥವಾ ಫ್ಲ್ಯಾಟ್ ಇರುತ್ತಲ್ಲ ಪೇಪರ್ ಥರ ಯಂತ್ರ ಆ ಥರ ಇಟ್ಕೋಬೇಕಾ, ಇಲ್ಲ ಶ್ರೀಚಕ್ರ ಪಿರಮಿಡ್ ಥರ ಇರುತ್ತಲ್ಲ ಅದು ಇಟ್ಕೋಬೇಕಾ, ಅದರಲ್ಲಿ ಬೆಳ್ಳಿದು ಇಟ್ಕೋಬೇಕಾ, ತಾಮ್ರದ ಇಟ್ಕೋಬೇಕಾ, ಬಂಗಾರದ ಇಟ್ಕೋಬೇಕಾ, ಅಥವಾ ಕಲ್ಲಿಂದು ಇಟ್ಕೋಬೇಕು, ಕಲ್ಲಿಂದು ಇಟ್ಕೋಬೇಕಾ, ಅಥವಾ ವಜ್ರದೇ ಇಟ್ಕೋಬೇಕಾ? ಇದೊಂದು ಇರುತ್ತೆ. ಅದರಲ್ಲಿ ಯಾವ್ಯಾವ ಕುಲದವರು, ಯಾವ್ಯಾವ ಜಾತಿಯವರು, ಯಾವ್ಯಾವ ಧರ್ಮದವರು ಇದನ್ನು ಇಟ್ಕೋಬೋದು, ಇಟ್ಕೋಬಾರ್ದು. ಹಂಗಂದ್ರೆ ಯಾವ್ಯಾವ ಧರ್ಮದವರು, ಯಾವ ಜಾತಿಯವರು ಏನನ್ನು ಇಟ್ಕೋಬೇಕು, ಏನನ್ನು ಇಟ್ಕೋಬಾರ್ದು, ಈ ರೀತಿ ಒಂದು ಗೊಂದಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಅಲ್ವಾ? ನನಗೆ ಒಬ್ಬರು ಇವತ್ತು ಕಾಲ್ ಮಾಡಿದರು. ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾರಂತೆ, ಬೆಂಗಳೂರಿನವರೇ. ಅವರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತು ಕಾಲ್ ಮಾಡಿದರು. ಅವ್ರೇನು ಕಾಲ್ ಮಾಡಿದ್ರು ಅಂದರೆ, ಗುರುಗಳೇ, ನಮ್ಮ ಮನೆಯಲ್ಲಿ ಶ್ರೀಚಕ್ರ ಇದೆ, ಚಿಕ್ಕದಿದೆ, ಒಂದು 3.5 kg ತೂಕ, 3.5 kg ತೂಕ ಬರುತ್ತೆ, ಪಿರಮಿಡ್ ಥರ. ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ, 1 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆಯದು ಆಗಿದೆ, ಎಲ್ಲ ರೀತಿಯಲ್ಲೂ ನನಗೆ ಒಳ್ಳೆಯದಾಗಿದೆ, ಚೆಂದಾಗಿದ್ದೀನಿ, ಆರಾಮಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಮೊದಲು ಕಷ್ಟಗಳಿತ್ತು, ಈಗ ಕಷ್ಟಗಳಿಲ್ಲ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಹಾಗೆ ನನಗೆ ಯಾರ್ಯಾರು ಕಷ್ಟ ಕೊಟ್ಟರು, ಹಿಂದೆ ಯಾರ್ಯಾರು ತೊಂದರೆ ಮಾಡಿದ್ರು, ಅವರೆಲ್ಲ ನನ್ನಿಂದ ದೂರ ಇದ್ದಾರೆ. ಆದರೆ ನಾನು ಚೆನ್ನಾಗಿದ್ದೀನಿ. ನನಗಿವಾಗ ಯಾರದೇ ಕಷ್ಟ ಇಲ್ಲ, ಯಾರದೇ ಹಿಂಸೆ ಇಲ್ಲ. ಆರ್ಥಿಕವಾಗಿ ಅಂದರೆ ಹಣ, ಇನ್ನೊಂದು ಮತ್ತೊಂದು, ಜೀವನ ಎಲ್ಲ ಚೆನ್ನಾಗಿದೆ ಅಂತ ಒಬ್ಬ ಅಮ್ಮ ನನಗೆ ಕಾಲ್ ಮಾಡಿದರು. ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ಎಲ್ಲ ಹೇಳಿದ್ಲ ಅಮ್ಮ. ಅವ್ರ ಪರಿಸ್ಥಿತಿ ಏನು ಹೇಳಿದ್ಲು. ಅದೆಲ್ಲ ನಾನು ಇಲ್ಲಿ ಹೇಳೋದು ಬೇಡ, ಯಾಕೆಂದರೆ ಇನ್ನೊಬ್ಬರು ಪರ್ಸ್ನಲ್ ವಿಚಾರ ನಾವು ಹೇಳೋದು ಬೇಡ. ಒಟ್ಟಲ್ಲಿ ಅವ್ರು ಚೆನ್ನಾಗಿದ್ದಾರೆ, ಅಷ್ಟು ಸಾಕು. ನೋಡಿ ಇವರೇ, ಎಷ್ಟೋ ಜನಕ್ಕೆ ಗೊಂದಲ ಇದೆ. ಆ ಅಮ್ಮ ಕೇಳಿದ್ರು, ನಾನು ಆ ಅಮ್ಮಗೆ ಕೇಳಿದೆ. ಏನಪ್ಪ ಕೇಳಿದ್ನಂದರೆ, ನೀವು ಮಾಂಸಾಹಾರಿಗಳ ಸಸ್ಯಾಹಾರಿಗಳ ಅಂತ ಕೇಳಿದೆ. ಆ ಅಮ್ಮ ಹೇಳಿದ್ರು, ನಾವು ಮಾಂಸಾಹಾರಿಗಳು ಹೌದು, ಸಸ್ಯಾಹಾರಿಗಳು ಹೌದು ಅಂದರು. ಆಗ ನಾನು ಹೇಳಿದೆ ನನ್ನ ವೈಯಕ್ತಿಕ ಅಂದರೆ ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಿದೆ. ಬೇರೆ ಯಾವುದೋ ಒಂದು ವೇದಗಳು, ಪುರಾಣಗಳು, ಇನ್ನೊಂದು ಕತೆ ತಗೊಂಡು ಹೇಳಲಿಲ್ಲ. ನನ್ನ ಸ್ವಂತ ವೈಯಕ್ತಿಕ ವಿಚಾರವಾಗಿ ಹೇಳಿದೆ. ನಾನು ಆಕೆಗೆ ಹೇಳಿದೆ, ನೋಡಮ್ಮ, ನಾನು 13 ವಯಸ್ಸಿನಲ್ಲಿ 5ನೇ ತರಗತಿ ಇದ್ದೆ. ಅದಕ್ಕಿಂತ ಮೊದಲು ಪ್ರೈಮರಿ ಸ್ಕೂಲು 4ನೇ ತರಗತಿ, 3ನೇ ತರಗತಿ, 2ನೇ ತರಗತಿಯಲ್ಲಿದ್ದೆ. ನಾನು 5ನೇ ತರಗತಿಗೆ ಬಂದ ಮೇಲೆ ಪ್ರಾರಂಭದಲ್ಲಿ ನಾನು ಬುದ್ಧ ಮತ್ತು ಮಹಾವೀರ ತತ್ವಗಳಿಂದ ಸ್ಕೂಲಲ್ಲಿ ಕೇವಲ ಅರ್ಧ ಗಂಟೆ ಪಾಠ ಕೇಳಿ, ಸೋಷಿಯಲ್ ಸ್ಟಡೀಸಲ್ಲಿ ಮಾಂಸಾಹಾರವನ್ನು ಬಿಟ್ಟೆ. ಅರ್ಧ ಗಂಟೆ ಪಾಠ ಕೇಳಿದೆ ಸ್ಕೂಲಲ್ಲಿ. ಯಾವುದು? ಬುದ್ಧ ಮತ್ತು ಮಹಾವೀರರ ಅಂದರೆ ಜೈನ ಮತ್ತು ಬೌದ್ಧ ಧರ್ಮ ತತ್ವಗಳು ಅಂತ ಸೋಷಿಯಲ್ ಸ್ಟಡೀಸಲ್ಲಿ 5ನೇ ತರಗತಿ ನಾನು. ಆಗ ಒಬ್ಬರು ಮಾಸ್ಟರ್ ಶ್ರೀನಿವಾಸ ಅಂತ ಅವರು ಪಾಠ ಮಾಡಿದ್ರು. ನನಗೆ ಅದು ಪಾಠ ಮೈಂಡಿಗೆ ಹತ್ತಿತು. ಅವತ್ತೇ ಮಾಂಸಾಹಾರ ಬಿಟ್ಟೆ. ನಾವು ಜಾತಿನಲ್ಲಿ ಗೌಡ್ರು. ನಮ್ಮ ತಂದೆ ವಾರಕ್ಕೆ 3 ಸಾರಿ ಮಾಂಸ ತರ್ತಿದ್ದ. 3 ಸಾರಿ. ಗೌಡ್ರು, ಬಡ ಕುಟುಂಬ, ಏನೋ ತಿನ್ನೋ ಮಟ್ಟಿಗೆ ಊಟ, ಸ್ವಂತ ಮನೆ ಇಲ್ಲ, ಆಸ್ತಿನೂ ಸ್ವಂತದ್ದಿರಲಿಲ್ಲ, ಬಡವರು. ಆದರೆ ನಮ್ಮ ತಂದೆ 2ನೇ ತರಗತಿಯಲ್ಲೇ ತೀರೋದ್ರು. 6ನೇ ತರಗತಿಯಲ್ಲಿ ನಮ್ಮ ತಾಯಿನ ಕಳ್ಕೊಂಡೆ ಬಿಡಿ. ನಾನು 5ನೇ ತರಗತಿಯಲ್ಲೇ ಈ ಫೀಲ್ಡಿಗೆ ಬಂದೆ, ಆಧ್ಯಾತ್ಮಕ್ಕೆ. ಅವತ್ತು ಬಂದವನು, ಅವತ್ತೇ ನಾನ್ ವೆಜ್ ಬಿಟ್ಟೆ. ಅರ್ಧ ಗಂಟೆ ಪಾಠ ಕೇಳಿ ನಾನ್ ವೆಜ್ ಬಿಟ್ಬಿಟ್ಟೆ. ಮತ್ತಾವತ್ತು ಇಲ್ಲಿವರೆಗೂ ನಾನು ತಿನ್ನಲಿಕ್ಕೆ ಹೋಗಿಲ್ಲ, ನನಗೆ ಗೊತ್ತಿರೋ ಹಾಗೆ. ಓಕೆನಾ? ಈ ವಿಚಾರ ಆ ಅಮ್ಮನಿಗೆ ಹೇಳಿದೆ. ನೀವು ಹೇಳ್ತೀರಾ ನಾನ್ ವೆಜ್ ತಿಂತೀನಿ, ವೆಜಿಟೇರಿಯನೂ ಇದೆ, ನಾನ್ ವೆಜಿಟೇರಿಯನೂ ಇದೆ ಅಂತೀಯಲ್ಲಮ್ಮ. ನನಗೆ ಗೊತ್ತಿರೋ ಹಾಗೆ ನಾನ್ ವೆಜ್ ತಿನ್ನೋಂಥವರು ಶ್ರೀಚಕ್ರನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು. ಒಂದು ವೇಳೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ಶ್ರೀಚಕ್ರವನ್ನು. ಆದರೆ ಯಾರು ಪೂಜೆ ಮಾಡ್ತಾರೆ ಅವರು ನಾನ್ ವೆಜಿಟೇರಿಯನ್ ಆಗಿರಬಾರ್ದು, ವೆಜಿಟೇರಿಯನ್ ಆಗಿರಬೇಕು, ಶುದ್ಧ ಸಸ್ಯಾಹಾರಿ ಆಗಿರಬೇಕು ಅಂತ ಹೇಳ್ದೆ. ಯಾರೋ ಪೂಜೆ ಮಾಡೋರು.
ಪೂಜೆ ಯಾರು ಮಾಡ್ತಾರೆ ಶ್ರೀಚಕ್ರಕ್ಕೆ? ಯಾವುದೋ ಶುಕ್ರವಾರನೋ ಮಂಗಳವಾರನೋ ಯಾವುದೋ ಒಂದು ಒಳ್ಳೆಯ ದಿನ ಆ ಪೂಜೆ ಮಾಡ್ತಾರಲ್ಲ, ಅವ್ರು ಹೆಂಗಿರಬೇಕು? ಪ್ಯೂರ್ ವೆಜಿಟೇರಿಯನ್, ಶುದ್ಧ ಸಸ್ಯಾಹಾರಿ ಆಗಿರಬೇಕಮ್ಮ ಅಂತ ನಾನು ಹೇಳಿದೆ. ನೀವು ಪೂಜೆ ಮಾಡಿಕೊಡಿ, ಅಕ್ಕಪಕ್ಕ ಮನೆಗಳವ್ರಿಗೂ ಪೂಜೆ ಮಾಡಿಕೊಡಿ. ಅವ್ರ ಪೂಜೆಗಂತ ಬಂದರೆ ನಿಮ್ಮ ಮನೆಯವ್ರಿಗೂ ಪೂಜೆ ಮಾಡಿಕೊಡಿ, ಮಂಗಳಾರತಿ ಎತ್ತಿ ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ಹೋಮ ಮಾಡಿ, ಏನಾದರೂ ಮಾಡಿ ನೀವು. ಆದರೆ ಪೂಜೆ ಮಾಡ್ತಕ್ಕಂಥವರು ಶ್ರೀಚಕ್ರಕ್ಕೆ ಪ್ಯೂರ್ ವೆಜಿಟೇರಿಯನ್ ಆಗಿರಬೇಕು. ಯಾಕೆ ಅಂದರೆ ಶ್ರೀಚಕ್ರ ಮೇಲೆ ಯಾವುದೇ ರೀತಿಯ ಮಂತ್ರಗಳು ಕೆತ್ತಿರೋದಿಲ್ಲ, ಯಾವುದೇ ರೀತಿಯ ದೇವತಾ ಮೂರ್ತಿಗಳ ಚಿತ್ರ ಇರೋದಿಲ್ಲ. ಓನ್ಲಿ ಪ್ಲೈನ್ ಆಗಿರುತ್ತೆ, ಪ್ಲೈನ್ ದಳಗಳಿರುತ್ತೆ, ದಳಗಳು ಸಹಸ್ರಾರು ದಳಗಳಿರುತ್ತೆ. ಅದು ಶ್ರೀಚಕ್ರ ಅಂದರೆ ಶ್ರೀ ಕುಂಡಲಿನಿ ಮಹಾಶಕ್ತಿ, ಎಲ್ಲ ದೇವತೆಗಳ ಶಕ್ತಿ ಸ್ವರೂಪ. ಅಂದರೆ ಹನುಮಂತ, ಶಿವ, ಸರಸ್ವತಿ, ಬ್ರಹ್ಮಾಜಿ ಇತ್ಯಾದಿ ಇತ್ಯಾದಿ. ಈಗ ನೀವೇ ಹೇಳಿ, ಬ್ರಹ್ಮ ಸರಸ್ವತಿ ಅಂದರೆ ಯಾರು? ಅವರಿಗೆ ಮಾಂಸಾಹಾರ ಇಷ್ಟ ಆಗುತ್ತಾ? ಶ್ರೀಚಕ್ರ ಅಂದರೆ ಎಲ್ಲ ದೇವತೆಗಳು ಸೇರಿದೆ. ಹಾಗೆ ಎಷ್ಟೋ ಜನ ಬ್ರಾಹ್ಮಣ, ದಿವ್ಯ ಬ್ರಾಹ್ಮಣ ಶಕ್ತಿಗಳು ಕೂಡ ಅದರಲ್ಲಿರುತ್ತೆ. ನಾರದ ಮಹರ್ಷಿ ಇರ್ತಾರೆ, ಋಷಿಮುನಿಗಳಿರ್ತಾರೆ, ದೇವತೆಗಳಿರುತ್ತೆ. ಇವರೆಲ್ಲ ಮಾಂಸ ತಿಂತಾರಾ? ತಿನ್ನೋದಿಲ್ಲ. ಹಾಗೆ ಯಾರು ಶಿವ ಇದ್ದಾನೆ, ದೇವಾದಿದೇವ ಪರಮಶಿವನು, ಸದಾಶಿವನು ಅದರಲ್ಲಿರ್ತಾನೆ, ಶುದ್ಧ ಶಿವ. ಹಂಗಿರೋವಾಗ ಅದೊಂದು ಲಿಂಗ, ಆತ್ಮಲಿಂಗ. ಶ್ರೀಚಕ್ರ ಅಂದರೆ ಒಂದು ಆತ್ಮಲಿಂಗ, ಅಷ್ಟೈಶ್ವರ್ಯ ಶಕ್ತಿ, ಓಂ ಶಕ್ತಿ. ಜಗತ್ತನ್ನು ಸೃಷ್ಟಿ ಮಾಡಿದ ತಾಯಿ ಆದಿಶಕ್ತಿ, ಪರಾಶಕ್ತಿ, ಆಕೆಯ ಸ್ವರೂಪ ಅದು. ಆದಿಶಕ್ತಿಯಲ್ಲಿ ಎಲ್ಲ ದೇವತೆಗಳ ಆಯುಧಗಳಿರುತ್ತೆ, ಆಯುಧಗಳು. ನಿಮ್ಗೆ ಗೊತ್ತಿದೆ, ಚಾಮುಂಡೇಶ್ವರಿ ಆದಿಶಕ್ತಿ ಮಹಿಷಾಸುರನ ಕೊಲ್ಲಲಿಕ್ಕೆ ಎಲ್ಲ ದೇವತೆಗಳ ಆಯುಧಗಳನ್ನು ತನ್ನ ಕೈಯಲ್ಲಿ ತಗೊಂಡ್ಳು. ಅಂದರೆ ಹನುಮಂತ ದೇವರ ಆಯುಧ, ನಾರದ ಮಹರ್ಷಿ ಹತ್ರ ಇರೋದು ತಗೊಂಡ್ಬಿಟ್ಟಿರ್ತಾರೆ, ಬ್ರಹ್ಮಾಜಿ ಹತ್ರ ಇರೋದು ತಗೊಂಡಿರ್ತಾರೆ, ಸರಸ್ವತಿ ಹತ್ರ ಇರೋದು ತಗೊಳ್ತಾರೆ, ಶಿವ ಹತ್ರ ಇರೋದು ತಗೊಂಡಿರ್ತಾರೆ, ಶನೇಶ್ವರ ಇರೋ ಹತ್ರ ತಗೊಳ್ತಾರೆ. ನೀವೇ ಹೇಳಿ, ಆದಿಶಕ್ತಿ ಪರಾಶಕ್ತಿ ಸ್ವರೂಪ ಈ ಶ್ರೀಚಕ್ರ. ಹಂಗಿದ್ಮೇಲೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಗರ್ಭಗುಡಿ ಒಳಗೆ ಹೋಗಲ್ಲ. ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಹೋಗ್ತೀರಾ? ನಾವು ಹೋಗೋದಿಲ್ಲ. ಮಾಂಸಾಹಾರ ಮಾಡೋರು ಯಾಕೆ ಗರ್ಭಗುಡಿ ಒಳಗೆ ಪ್ರವೇಶ ಇಲ್ಲ? ಅಲ್ಲಿ ಏನಿದ್ರು ಬ್ರಾಹ್ಮಣರು ಪೂಜೆ ಮಾಡೋರು, ಬ್ರಾಹ್ಮಣರೇ ಇರಲಿ, ಲಿಂಗಾಯತರಿರಲಿ, ಗೌಡ್ರಿರಲಿ, ಯಾರೇ ಇರಲಿ ಅಪ್ಪ, ಜಾತಿ ಭೇದ ಬೇಡ, ಒಟ್ಟಿನಲ್ಲಿ ಶುದ್ಧವಾಗಿ ಒಂದು ಗರ್ಭಗುಡಿ ಇಟ್ಕೊಂಡಿರ್ತಾರೆ. ಅಲ್ಲೊಂದು ವಿಗ್ರಹ ಇರುತ್ತೆ. ಅದು ಚಿಕ್ಕ ವಿಗ್ರಹ ಇದ್ದರೂ, ದೊಡ್ಡ ವಿಗ್ರಹ ಇದ್ದರೂ, ಇನ್ನೂ ದೊಡ್ಡದಿದ್ರು, ಆಕಾಶದೆತ್ತಾ ಇದ್ದರೂ ಒಂದೇ ಬೆಲೆನೇ. ಯಾಕಂದರೆ ನಿಮ್ಮ ಫೋಟೋ ಚಿಕ್ಕದಿರಲಿ, ದೊಡ್ಡದಿರಲಿ, ಅದಕ್ಕೆ ದೊಡ್ಡದಿಲ್ಲ, ಅದು ದೊಡ್ಡದಿಲ್ಲ, ಒಂದೇ ಬೆಲೆನಲ್ವಾ? ಹಾಗೆ ಇಲ್ಲಿ ಶ್ರೀಚಕ್ರಕ್ಕೆ ಚಿಕ್ಕ ಶ್ರೀಚಕ್ರ ಇರಲಿ, ಚಿಕ್ಕ ಮೂರ್ತಿ ಇರಲಿ, ಚಿಕ್ಕ ಯಂತ್ರ ತಾಯ್ತಾ ಇರಲಿ, ಚಿಕ್ಕ ಫೋಟೋ ಇರಲಿ, ಅದಕ್ಕೆ ಒಂದೇ ಬೆಲೆನೇ. ತಿಳ್ಕೊಳ್ಳಿ, ಚಿಕ್ಕದಿರಲಿ ದೊಡ್ಡದಿರಲಿ ಒಂದೇ ಬೆಲೆನೇ. ಆದರೆ ನಮ್ಮ ಜನ ಏನು ಮಾಡ್ತಾರಪ್ಪ ಅಂದರೆ ಕನ್ಫ್ಯೂಸ್, ಗೊಂದಲ. ಮನೆಗಳಲ್ಲಿ ಫೋಟೋ ಇಡ್ತಾರೆ, ದೇವ್ರ ಮನೆಯಲ್ಲಿ ಲಿಂಗ ಇಡ್ತಾರೆ, ದೇವ್ರ ಮನೆಯಲ್ಲಿ ಶ್ರೀಚಕ್ರ ಇಡ್ತಾರೆ, ಅದಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ತಿಳ್ಕೊಬಿಡ್ತಾರೆ, ಅವರೇ ತಿಳ್ಕೊಬಿಡ್ತಾರೆ. ಆಶ್ಚರ್ಯ ಅಂದರೆ ಯಾಕೋ ನನಗೆ ಅರ್ಥ ಆಗಿಲ್ಲ. ದೇವಸ್ಥಾನದಲ್ಲಿ ನೋಡಿ, ಮಾಂಸ ತಿಂದು ಯಾರು ದೇವಸ್ಥಾನಕ್ಕೆ ಹೋಗಲ್ಲ. ಅದೇ ದೇವ್ರ ಮನೆಯಲ್ಲೇ ಇರ್ತದೆ. ಆಯಿತು, ದೇವ್ರ ಮನೆ ಬಂದ್ ಮಾಡಿ, ನೀವು ಮಾಂಸಾಹಾರ ಮಾಡ್ತೀರಾ ಅವತ್ತು ಬಂದ್ ಮಾಡಿ, ಬಾಗಿಲಾಕಿ. ಮನೆಯಲ್ಲಿ ಇರುತ್ತಲ್ಲ ದೇವ್ರ ಮನೆ, ಅದನ್ನು ಬಾಗಿಲಾಕಿ, ಓಕೆ ಒಪ್ಕೊಳ್ತೀನಿ. ಆದರೆ ಪೂಜೆ ಮಾಡೋರು ಹೆಂಗಿರಬೇಕು? ಗರ್ಭಗುಡಿ ಒಂದು ದೇವಸ್ಥಾನ ಮನೆಯಲ್ಲಿ, ಈಗ ನೋಡ್ರಿ, ಹೊರಗಡೆ ದೊಡ್ಡ ದೇವಸ್ಥಾನ ಇರಲಿ, ನಿಮ್ಮ ಮನೇಲಿ ಚಿಕ್ಕ ಗುಡಿ ಇರಲಿ, ಎರಡೂ ಒಂದೇ ರೀ, ಅದು ಬೇರೆ ಇದು ಬೇರೆ ಇರಲ್ಲ. ಗೊತ್ತಾಯ್ತಾ? ಆದರೆ ಪೂಜೆ ಮಾಡೋರು ಹೆಂಗಿರಬೇಕು ಯೋಚನೆ ಮಾಡಿ ನೀವೇ. ಶುದ್ಧ ಸಸ್ಯರಾಗಿರಬೇಕು, ನಿಷ್ಠರಾಗಿರಬೇಕು, ಅವರಲ್ಲಿ ಒಳ್ಳೆತನ ಇರಬೇಕು. ಆಗಲೇ ಅವ್ರಿಗೊಂದು ಗೌರವ ವ್ಯಾಲ್ಯೂ ಇರುತ್ತೆ ಅಲ್ವಾ? ನೋಡ್ದವ್ರು, ಅಕ್ಕಪಕ್ಕ ನೋಡ್ದವ್ರು ಏನಂತಾರೆ, ಪರವಾಗಿಲ್ಲಪ್ಪ ಅವ್ರು ಒಳ್ಳೆಯವರು, ಶ್ರೀಚಕ್ರ ಪೂಜೆ ಮಾಡ್ತಾರೆ, ಮಾಂಸ ತಿನ್ನೋದಿಲ್ಲ, ಬೀಡಿ ಸಿಗರೇಟ್ ಎಣ್ಣೆ ಹೊಡೆಯೋದಿಲ್ಲ, ಅವ್ರ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರೋದಿಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆಯವರು, ಹೆಣ್ಣಾಗಿರಲಿ ಗಂಡಾಗಿರಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಪೂಜೆ ಮಾಡೋರು ಒಳ್ಳೆಯವರಾಗಿರಬೇಕು. ಇಲ್ಲಾಂದರೆ ಏನಂತಾರೆ ನೀವು ಹೇಳಿ ಅದೇನೋ ಗಾದೆಗಳಿದೆ, ನನಗೆ ಅಷ್ಟು ಗೊತ್ತಿಲ್ಲ. ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ನಿಮ್ಗೆ ಗೊತ್ತಲ್ಲ, ಹಂಗಾಗ್ಬಿಡುತ್ತೆ. ಮನೆ ಮುಂದೆ ಇದ್ರೇ ಬಿಡಲ್ಲ ಇವರು, ಏನೇನೋ ಅವಳನ್ನ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಇನ್ನು ಮನೆ ಒಳಗೆ ದೇವ್ರ ಮನೇಲಿ ಇಟ್ಕೊಬಿಟ್ಟು ಮಾಡೋದಲ್ಲ, ನೀವೇ ಹೇಳಿ ಅಲ್ವಾ? ಅದಕ್ಕೆ ಯಾವಾಗಲೂ ಮನೆ ಒಳಗೆ ವಿಗ್ರಹ ಇಟ್ಕೊಳ್ಳಿ, ನಾನು ಬೇಡ ಅನ್ನಲ್ಲ.
ಶಿವಲಿಂಗ ಇಟ್ಕೊಳ್ಳಿ ಬೇಡ ಅನ್ನಲ್ಲ, ಶ್ರೀಚಕ್ರ ಇಟ್ಕೊಳ್ಳಿ ಬೇಡ ಅನ್ನಲ್ಲ. ಆದರೆ ಶ್ರೀಚಕ್ರ ಹೆಂಗಪ್ಪ ಅಂದರೆ ಎಲ್ಲ ವಿಗ್ರಹಗಳು ಇರ್ತಾವಲ್ಲ, ನಿಮ್ಮ ಹನುಮಂತ ದೇವರಿಂದ ಹಿಡಿದು 33 ಕೋಟಿ ದೇವತೆಗಳಿಂದ ಹಿಡಿದು ಅನ್ಯ ಧರ್ಮದ ದೇವತೆಗಳು ಇಟ್ಕೊಬಿಡಿ, ಎಲ್ಲದಕ್ಕೂ ಶಕ್ತಿ ಆಗಿರೋದೇ ಶ್ರೀಚಕ್ರ. ಇದ್ರ ಬಗ್ಗೆ ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ, ಅದಕ್ಕೆ ಮುಂಚೆನೂ ಒಂದು ವೀಡಿಯೋ ಹಾಕಿದ್ದೀನಿ. ಈಗಾಗಲೇ 2 ವೀಡಿಯೋ ಶ್ರೀಚಕ್ರ ಬಗ್ಗೆ ಹಾಕಿದ್ದೀನಿ. ಮೇನ್ ಸಣ್ಣ ಪುಟ್ಟ ಬೇರೆವೂ ಹಾಕಿದ್ದೀನಿ. ಅದರಲ್ಲೆಲ್ಲ ವಿವರಣೆ ಕೊಟ್ಟಿದ್ದೀನಿ ಶ್ರೀಚಕ್ರ ಬಗ್ಗೆ ಅಲ್ವಾ. ಶ್ರೀಚಕ್ರ ಅಂದರೆ ಏನು, ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತ ವಿವರಣೆ ಕೊಟ್ಟಿದ್ದೀನಿ. ಈಗ ಯಾರ್ಯಾರು ಬಳಸ್ಬೋದು ಏನನ್ನು ಅನ್ನೋದನ್ನ ಬಗ್ಗೆ ನಾನು ವಿವರಣೆ ಕೊಡ್ತಾಯಿದ್ದೀನಿ ನೋಡಿ. ನಾನು ಆ ಅಮ್ಮಗೆ ಹೇಳಿದೆ, ನೋಡಮ್ಮ ಮಾಂಸಾಹಾರ ತಿಂತಾಯಿದೆಯಲ್ವಾ, ಬಿಟ್ಬಿಡು ಆಯಿತು, ಇನ್ಮೇಲೆ ಬಿಟ್ಬಿಡು ಅಂದೆ. ಆಮೇಲೆ ಅಮ್ಮ ಯೋಚನೆ ಮಾಡ್ತೀನಿ ಅಂದರು. ಆಯ್ತಮ್ಮ ಯೋಚನೆ ಮಾಡಿಕೊಂಡೆ ಕಾಲ್ ಮಾಡು ಅಂದೆ. ಇನ್ನೇನು ಹೇಳೋದು, ನನ್ನ ಅಭಿಪ್ರಾಯ ಇದು, ವೈಯಕ್ತಿಕ ಅಭಿಪ್ರಾಯ. ಆದರೆ ಗ್ರಂಥಗಳ ಬಗ್ಗೆ ಹೋದಾಗ ಹಿಂದಿನ ಕಾಲದಲ್ಲಿ ಏನು ಹೇಳ್ತಾಯಿದ್ರು ಅಂತ ಒಂದು ಸಾರಿ ನೋಡೋಣ. ಈಗ ಬೇಡರ ಕಣ್ಣಪ್ಪ ಯಾರು? ಬೇಡರು ಯಾರು? ನಾಯಕರು ಅಂತಾರೆ. ಎಲ್ಲಿ? ಕಾಡಲ್ಲಿ. ಅವರ ಜನಾಂಗದಲ್ಲಿ ಹುಟ್ಟಿದಂಥ ಬೇಡರ ಕಣ್ಣಪ್ಪ. ಆತ ಮೂಲತಃ ಅರ್ಜುನ ಬೇಡರ ಕಣ್ಣಪ್ಪನ ಸ್ವರೂಪದಲ್ಲಿ ಹುಟ್ಟುತ್ತಾನೆ. ಅದಕ್ಕೆ ಶಿವ ಹತ್ರ ಅರ್ಜುನ ವರ ಕೇಳ್ಕೊಂಡಿರ್ತಾನೆ. ಗೊತ್ತಾಯ್ತಲ್ಲ. ಅರ್ಜುನ ತಪಸ್ವಿ, ಶಿವನನ್ನು ಕುರಿತು ತಪಸ್ಸು ಮಾಡ್ತಿರ್ತಾನೆ. ಯಾರು? ಅರ್ಜುನ. ಆ ಟೈಮಲ್ಲಿ ಆಹಾರಕ್ಕಾಗಿ ಅಲ್ಲಿ ಇರ್ತಾನೆ. ಆ ಟೈಮಲ್ಲಿ ಶಿವನೂ ಬರ್ತಾನೆ ಅರ್ಜುನನ ಪರೀಕ್ಷೆ ಮಾಡೋಕ್ಕೆ, ಏನಾದರೂ ಮಾಡಿ ಅರ್ಜುನನ ಪರೀಕ್ಷೆ ಮಾಡಬೇಕು ಅಂತ. ಆ ಟೈಮಲ್ಲಿ ಅಲ್ಲೇನೋ ಒಂದು ನಡೆಯುತ್ತೆ. ಏನಪ್ಪ ಅಂದರೆ ಅಲ್ಲಿ ಒಂದು ಹಂದಿ ಇರಬೇಕು. ಹಂದಿನೋ ರಾಕ್ಷಸನೋ ಜನಗಳಿಗೆ ಹಿಂಸೆ ಕೊಡ್ತಾರತ್ತೆ. ಅವರು ಅರ್ಜುನನ ಮೊರೆ ಹೋಗ್ತಾರೆ. ಅರ್ಜುನ ಏನು ಮಾಡ್ತಾನೆ, ಅದನ್ನು ಕೊಲ್ಲಲಿಕ್ಕೆ ಹೋಗ್ತಾನೆ. ಅರ್ಜುನ ಒಂದು ಬಾಣ ಬಿಡ್ತಾನೆ. ಆದರೆ ಅಲ್ಲಿ ಹೋಗಿ ನೋಡ್ತಾನೆ, ಅದು ಮೋಸ್ಟ್ಲಿ ಹಂದಿ ಇರಬೇಕು. ಅಲ್ಲಿ ಹೋಗಿ ನೋಡಿದಾಗ ಬಾಣ ಚುಚ್ಕೊಂಡಿರುತ್ತೆ. ಆದರೆ 2 ಬಾಣ ಇರ್ತವೆ ಚುಚ್ಕೊಂಡಿರೋದು. ಒಂದು ಬಾಣ ಅರ್ಜುನಂದು, ಅರ್ಜುನ ಬಿಟ್ಟಿರೋದು. ಹಂಗಾರೆ 2 ಬಾಣ ಹೆಂಗೆ, ಇನ್ನೊಂದು ಯಾರ್ದು ಅಂತ ನೋಡ್ತಾನೆ. ಆಮೇಲೆ ಆ ಕಡೆ ಶಿವ ಇರ್ತಾನೆ ಮನುಷ್ಯ ರೂಪದಲ್ಲಿ. ಆವಾಗ ಅರ್ಜುನನಿಗೆ ಕೋಪ. ಆ ಶಿವ ಬಂದು ಕೇಳ್ತಾನೆ, ಇದು ನಂದು ಬೇಟೆ, ನಾನೇ ಬಿಟ್ಟಿರೋದು ಅಂತ. ಅರ್ಜುನ ಹೇಳ್ತಾನೆ, ಇಲ್ಲ ನಂದು ಅಂತಾನೆ. ಒಬ್ರಿಗೊಬ್ರಿಗೆ ಫೈಟ್ ನಡೆಯುತ್ತೆ, ಮಾತು ಬೆಳೆಯುತ್ತೆ. ಅವಾಗ ಶಿವ ಹೇಳ್ತಾನೆ, ನನ್ನ ಜೊತೆ ಯುದ್ಧ ಮಾಡ್ತೀಯಾ ಅಂತ. ಇಬ್ರಿಗೂ ಫೈಟ್ ಆಗುತ್ತೆ. ಇಬ್ರಿಗೂ ಫೈಟ್ ಆಗಿ ಯಾರೂ ಸೋಲಲ್ಲ ಗೆಲ್ಲಲ್ಲ. ಆದರೆ ಇಡೀ ಪ್ರಪಂಚ ಗಡ ಅಂತ ನಡ್ತಾ ಇರುತ್ತೆ. ಅವಾಗ ಎಲ್ಲ ದೇವತೆಗಳು ಬಂದು ಹೇಳ್ತಾರೆ, ಗೊತ್ತಾಯ್ತಾ, ಆಯಿತು ನೀವು ನಿಲ್ಲಿಸ್ಬಿಡಿ. ಅರ್ಜುನನಷ್ಟು ಶಕ್ತಿ, ಅರ್ಜುನ ಅಷ್ಟು ಬಿಲ್ವಿದ್ಯೆನಲ್ಲಿ ಇನ್ನೊಂದು ಮತ್ತೊಂದರಲ್ಲಿ ಅಷ್ಟು ಇದಾಗಿರ್ತಾನೆ. ಅದಕ್ಕೆ ಕಾರಣ ಶ್ರೀಕೃಷ್ಣ ಭಗವಾನ. ಗುರುವು ಶ್ರೀಕೃಷ್ಣ ಭಗವಾನ ಕಲಿಸಿರ್ತಾನೆ. ಶ್ರೀಕೃಷ್ಣ ಅರ್ಥ ಮಾಡ್ಕೊಳ್ಳಿ. ಶ್ರೀ ಚಕ್ರ, ಸುದರ್ಶನ ಚಕ್ರ ಅರ್ಥ ಮಾಡ್ಕೊಳ್ಳಿ. ಶ್ರೀ ಅಂದರೆ ಲಕ್ಷ್ಮಿ, ಐಶ್ವರ್ಯವಂತ, ಪುರುಷೋತ್ತಮ, ದೇವಾದಿದೇವ ಪುರುಷೋತ್ತಮ ಅಂತೀವಿ. ಎಲ್ಲ ಗುಣಗಳು ಇರೋದು ಶ್ರೀಕೃಷ್ಣ ಭಗವಾನಲ್ಲಿ. ಎಲ್ಲ ಶಕ್ತಿ ಇರೋದು ಅಷ್ಟೈಶ್ವರ್ಯ ಮತ್ತು ಮಹಾಲಕ್ಷ್ಮಿ. ಆಕೆ ಶ್ರೀದೇವಿ, ಆದಿಶಕ್ತಿ, ಪರಾಶಕ್ತಿ, ಮಹಾದೇವಿ. ಆಕೆನೇ ಸರಸ್ವತಿ, ಆಕೆನೇ ಬ್ರಹ್ಮಾಜಿ, ಆಕೆನೇ ವಿಘ್ನೇಶ್ವರ ದೇವನಿಂದ, ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ, ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ, ಎಲ್ಲ ಋಷಿಮುನಿಗಳ ಶಕ್ತಿ. ಇಂಥ ಒಂದು ಶಕ್ತಿ ಇರುತ್ತೆ. ಆಮೇಲೆ ಏನಾಗುತ್ತೆ, ಅರ್ಜುನ ಹೇಳ್ತಾನೆ, ನಾನು ನಿನ್ನ ಭಕ್ತನಾಗಿ ಶಾಶ್ವತ ಉಳಿಬೇಕಂತ. ಅವಾಗ ಶಿವ ಹೇಳ್ತಾನೆ, ನಿನಗೆ ಸಮಯ ಬಂದಾಗ ನಾನು ಭಕ್ತ ಆಗ್ತೀಯಾ? ಮುಂದಿನ ಜನ್ಮದಲ್ಲಿ ನೀನು ಬೇಡರ ಕಣ್ಣಪ್ಪನಾಗಿ ಹುಟ್ಟಬೇಕು, ಭಕ್ತಿ ಮಾರ್ಗನ ಜಗತ್ತಿಗೆ ತೋರಿಸ್ಬೇಕು ಅಂತ. ಆಮೇಲೆ ಬೇಡರ ಕಣ್ಣಪ್ಪಾಗಿ ಅವ್ರು ಹುಡ್ತಾರೆ. ನಿಮಗೆಲ್ಲ ಕತೆ ಗೊತ್ತಿದೆ. ಒಂದು ಕಣ್ಣುಗಳನ್ನೇ ಕಿತ್ತು ಬೇಡರ ಕಣ್ಣಪ್ಪ ಶಿವಲಿಂಗಕ್ಕೆ ಇಡ್ತಾನೆ. ಇದೆಲ್ಲ ಗೊತ್ತಿರುತ್ತೆ ನಿಮಗೆ ಅಲ್ವಾ. ಈ ವಿಚಾರ ಹೇಗೆ ಹೇಳ್ದೆ ಅಂದರೆ, ಬೇಡರ ಕಣ್ಣಪ್ಪ ಮಾಂಸಾಹಾರವನ್ನು ಶಿವನ ಮುಂದೆ ಇಡ್ತಿದ್ದ ನೈವೇದ್ಯವಾಗಿ. ಅದೇ ಕೆಲಸ ನಾನು ನನ್ನ ಚಿಕ್ಕ ಹುಡುಗಲ್ಲಿ ಮಾಡ್ದೇನಿಲ್ಲ, ನಾನು ಮಾಡಿದ್ದೀನಿ. ಬೇಟೆ ಆಡೋದು ಮೊದಲು ನಾನು ಬೇಟೆ ಆಡ್ತಿದ್ದೆ, ಬೇಟೆಗಾರರ ಮಕ್ಕಳ ಜೊತೆ ನಾನಾ ರೀತಿಯ ಬೇಟೆ ಆಡಿದ್ದೀನಿ ಬಿಡ್ರಿ. ಅದೆಲ್ಲ ನಾನು ಡೈರಿನಲ್ಲಿ ಹೇಳ್ಕೊಂಡಿದ್ದೀನಿ. ಆದರೆ ಭಕ್ತಿ ಮುಖ್ಯ ನಿಜ. ಆದರೆ ನಾವು ಮಾಡೋ ಪಾಪಕರ್ಮಗಳಿಗೆ ತಕ್ಕ ಫಲ ಇರುತ್ತಾ ಇಲ್ವೋ ನೀವು ಹೇಳಿ. ಯಾರು ಬೇಕಾದರೂ ಶ್ರೀಚಕ್ರ ಆಚರಣೆ ಮಾಡ್ಬೋದು, ಯಾರು ಬೇಕಾದ್ರೂ ಶಿವಲಿಂಗ ಪೂಜೆ ಮಾಡ್ಬೋದು, ಯಾರು ಬೇಕಾದ್ರೂ ಹನುಮಂತನ ಆರಾಧನೆ ಮಾಡ್ಬೋದು, ಯಾರು ಬೇಕಾದ್ರೂ ಮುನೇಶ್ವರ, ಶನೇಶ್ವರ, ಆದಿಶಕ್ತಿನ ಆರಾಧನೆ ಮಾಡ್ಬೋದು. ಆದರೆ ನಾವು ಮಾಡಿದ ಪಾಪಕ್ಕೆ ತಕ್ಕ ಫಲ ಇರುತ್ತಾ ಇಲ್ವೋ, ನಾವು ಮಾಡಿದ ಪುಣ್ಯಕ್ಕೆ ಶಕ್ತಿಗಳಿಗೆ
ಪುಣ್ಯಕ್ಕೆ ಧರ್ಮಕ್ಕೆ ಪಾಪ ಫಲ ಇರುತ್ತಾ ಇಲ್ವೋ? ಪುಣ್ಯಕ್ಕೂ ಫಲ ಇರುತ್ತೆ, ಪಾಪಕ್ಕೂ ಫಲ ಇರುತ್ತೆ. ಹಂಗಿದ್ರೆ ಯಾಕಪ್ಪ ಪಾಪ ಮಾಡಬೇಕು? ಅದಕ್ಕೆ ನಾನು ಹೇಳೋದು, ಶುದ್ಧ ಸಸ್ಯಾಹಾರಿ ಆಗಿರಿ, ಆರಾಧನೆ ಮಾಡಿ, ಅದರಿಂದನೂ ಲಾಭ ಬರುತ್ತೆ. ಆರಾಧನೆ ಮಾಡಿದ್ರೆ, ದೈವಭಕ್ತಿ ಇದ್ದರೆ ದೈವ ನಮ್ಗೆ ಒಲಿಯುತ್ತೆ. ನಾವು ಮಾಡೋ ಪುಣ್ಯಕರ್ಮಗಳಿಂದನೂ ನಮಗೆ ಬೆನಿಫಿಟ್ ಇರುತ್ತೆ. ಎರಡು ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ. ಅದರಿಂದ ನಾವು ಸ್ವರ್ಗನೋ ವೈಕುಂಠನೋ ಕೈಲಾಸನೋ ಯಾವುದೋ ಒಂದು ಸತ್ಯಲೋಕನೋ ಸೇರ್ಬೋದು. ಅದೇ ಪಾಪ ಮಾಡದೆ ದೇವತೆಗಳನ್ನು ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ, ಈ ಕಡೆ ಪೂಜೆ ಮಾಡಿಕೊಂಡು ಈ ಕಡೆ ಪಾಪ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಅಲ್ಲ, ಈ ಕಡೆ ಹಣ ಸಂಪಾದನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ₹1 ಹಣ ಸಂಪಾದನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ₹1 ಸಂಪಾದನೆ ಮಾಡಿ ಈ ಕಡೆ ಜೂಜ್ ಆಡಿದ್ರೆ, ಇಲ್ಲ ಇನ್ಯಾರ್ದೋ ಸವಾಸ ಮಾಡಿದ್ರೆ ₹1 ಸಂಪಾದನೆ ಮಾಡೋಕ್ಕೆ ತಿಂಗಳಗಟ್ಟಲೆ ಹಿಡಿಯುತ್ತೆ. ಅದನ್ನು ಖರ್ಚು ಮಾಡೋಕ್ಕೆ ಕೇವಲ 1 ನಿಮಿಷ ಸಾಕು ಅಲ್ವಾ? ಒಂದು ಜೂಜ್ ಆಡಿದ್ರೆ ಸಾಕು, ಪಂದ್ಯದಲ್ಲಿ ಸೋತಿದ್ರೆ ಸಾಕು, ಇಲ್ಲ ಎಣ್ಣೆ ಹೊಡೆದ್ರೆ ಸಾಕು, ಯಾರಿಗಾನ ಕೂರಿಸ್ಕೊಬಿಟ್ಟು, ಇಲ್ಲ ಯಾರಿಗಾನ ಕೊಟ್ಬಿಟ್ರೆ ಆಗೋಯ್ತು. ಕಳ್ಕೊಳ್ಳೋಕ್ಕೇನು 1 ನಿಮಿಷದಲ್ಲಿ ಕಳ್ಕೊತೀವಿ. ಹಾಗೆ ನಾವು ಎಷ್ಟೇ ಪುಣ್ಯ ಮಾಡಿದ್ರು ಕಳ್ಕೊಳ್ಳೋಕೆ 1 ನಿಮಿಷ ಸಾಕು. ಅದಕ್ಕೆ ಹುಷಾರಾಗಿರ್ಬೇಕಲ್ವಾ? ನೋಡಿರಿ, ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಬೆಳಿಬೇಕು. ಇದನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ. ಆಯಮ್ಮ ಹೇಳಿದ್ರು, ಇಲ್ಲ ಗುರೂಜಿ ಅವ್ರು ಯಾರೋ ಹೇಳಿದ್ರು ನೀವು ಮಾಂಸ ತಿನ್ಬೋದು, ತಿನ್ಕೊಂಡೇ ಪೂಜೆ ಮಾಡ್ಬೋದು ಅಂದರು. ಇನ್ನೆಲ್ಲೋ ನಾನು ಕೇಳಿದೆ ದೇವಸ್ಥಾನದಲ್ಲಿ, ಅವ್ರು ಹೇಳಿದ್ರು ಪರವಾಗಿಲ್ಲ ಇಟ್ಕೊಂಡು ಪೂಜೆ ಮಾಡಿ ಅಂದರು. ಹಿಂಗೆಲ್ಲ ಹೇಳಿದ್ರು ಆಯಮ್ಮ. ನಾನು ಹೇಳಿದೆ, ನೋಡಮ್ಮ, ನೀನು ನನ್ನನ್ನು ನಂಬಿ ನನಗೆ ಕಾಲ್ ಮಾಡಿದೀಯಾ, ನನಗೆ ಗೊತ್ತಿರೋದು ಹೇಳಿದ್ದೀನಿ, ಅದರ ಮೇಲೆ ನಿನ್ನಿಷ್ಟ ತಾಯಿ ಅಂದೆ. ಇನ್ನೇನಪ್ಪ ಹೇಳೋದು ನಾನು? ಇದು ಬೇಡಿ. ಇನ್ನು ಅವ್ರವ್ರಿಗೆ ಬಿಟ್ಟಿದ್ದು ಪಾಪ ಪುಣ್ಯ ಕರ್ಮಗಳು, ಅವ್ರವ್ರ ಆಚರಣೆ ಅವ್ರಿಗೆ ದೊಡ್ಡದು. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಶುದ್ಧವಾಗಿರಬೇಕು, ಮಾಂಸಾಹಾರ ಸೇವನೆ ಮಾಡೋದಬಾರ್ದು, ಬೀಡಿ ಸಿಗರೇಟ್ ಎಣ್ಣೆ ಹೊಡಿಬಾರ್ದು, ಇವ್ರಿಗೆ ಹಿಂಸೆ ಕೊಡಬಾರ್ದು, ಒಳ್ಳೆಯವರಾಗಿರಬೇಕು. ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ನೀವು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ. ವೈಕುಂಠನೋ ಕೈಲಾಸನೋ ಸ್ವರ್ಗನೋ ಇನ್ಯಾವುದೋ ಬ್ರಹ್ಮಲೋಕನೋ ಇಂದ್ರಲೋಕನೋ ಇನ್ಯಾವುದೋ ಒಂದು ಸೂರ್ಯ ಚಂದ್ರಲೋಕನೋ ಯಾವುದೋ ಒಂದು ಒಳ್ಳೆಯ ಲೋಕ ಸಿಗುತ್ತೆ. ಅದೇ ಪಾಪ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ನರಕಬಾಧೆಗಳು ತಪ್ಪಿದ್ದಲ್ಲ. ಪ್ರೇತಾತ್ಮ, ಭೂತಾತ್ಮ, ದೆವ್ವ, ಪಿಸಾಚಿ, ಭ್ರಮರಾಕ್ಷಸ ಇತ್ಯಾದಿ ಜನ್ಮಗಳು ಪಡಿಬೇಕಾಗುತ್ತೆ ಪಾಪ ಮಾಡಿದ್ರೆ. ಘೋರ ನರಕಗಳಲ್ಲಿ ಕೊಳಿಬೇಕಾಗುತ್ತೆ, ದರಿದ್ರರಾಗಿ ಹುಟ್ಟಬೇಕಾಗುತ್ತೆ, ರೋಗಗಳಿಂದ ನರಳಬೇಕಾಗುತ್ತೆ, ಬಡ ಕುಟುಂಬಗಳಲ್ಲಿ ಹುಟ್ಟಬೇಕಾಗುತ್ತೆ. ಇವೆಲ್ಲ ಬೇಕಪ್ಪ. ಕೀಳ ಜಾತಿ ಪ್ರಾಣಿಗಳಲ್ಲಿ ಹುಟ್ಟಬೇಕಾಗುತ್ತೆ. ಪ್ರಾಣಿಗಳು ಗೊತ್ತಲ್ಲ ಎಂತೆಂಥವು ಇರ್ತಾವೆ ಅಲ್ವಾ? ಇವೆಲ್ಲ ಬೇಕಾ ಹೇಳಿ? ಅದೇ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ, ಒಂದೇ ಒಂಚೂರು ಬುದ್ಧಿವಂತರಾದರೆ ಮಾಂಸಾಹಾರ ಬಿಟ್ಟುಬಿಡಬೇಕು, ಎಣ್ಣೆ ಎಲ್ಲ ಹೊಡಿಬಾರ್ದು, ಬೀಡಿ ಸಿಗರೇಟು ಪಾನ್ ಪರಾಕ್ ಇತ್ಯಾದಿ ಎಲ್ಲ ಸೇವನೆ ಮಾಡಬಾರ್ದು. ಅದು ಅಪರಾಧ ಅಲ್ವಾ? ನಾವು ಈ ರೀತಿ ಒಳ್ಳೆಯದನ್ನು ಹೇಳ್ತೀವಿ, ಕೆಲವರು ಕೆಟ್ಟ ಕಾಮೆಂಟ್ಗಳು ನನಗೆ ಮಾಡ್ತಾರೆ. ಅವ್ರಿಗೆ ಅದೇ ಚಟ, ಅವ್ರಿಗೆ ತಲೆನೇ ಕರೆಕ್ಟಾಗಿರಲ್ಲ, ಲೂಸ್ ಆಗೋಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಘೋರ ನರಕಗಳಲ್ಲೇ ಕೊಳೆಯೋದು. ಅವರೆಲ್ಲ ಇನ್ಯಾರು ಒಳ್ಳೆಯವರೆಲ್ಲ ರೀ. ಸುಮ್ಮನೆ ಕೆಟ್ಕೊಂಡು ಕಾಮೆಂಟ್ ಮಾಡೋರು ಅವ್ರಿಗೇನು ಕೆಲಸ ಕಾರ್ಯ ಇರುತ್ತಾ? ಖಂಡಿತ ಇರಲ್ಲ. ಅವ್ರಿಗೆ ಯಾವ ಕೆಲಸನೂ ಇರಲ್ಲ. ಅಲ್ಲಿ ಇಲ್ಲಿ ಪೀಡನೆ, ಇವ್ರನ್ನ ಪೀಡನೆ ಮಾಡಿ, ಪರರ ಪೀಡನೆ ಮಾಡಿ ಬಂದಿದ್ರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಹಾಕ್ಕೊಂಡು, ಇಲ್ಲ ಫೋನ್ ಕೂಡ ಕತ್ಕೊಂಡು ಬಂದಿರ್ತಾರೆ ಅನ್ನೋ ಗೊತ್ತಿಲ್ಲ. ಇನ್ನೇನು ಅವ್ರು ಸ್ವಂತ ಸಂಪಾದನೆ ಮಾಡೋ ಯೋಗ್ಯತೆ ಇರಲ್ಲ ಕೆಟ್ಟ ಕಾಮೆಂಟ್ಸ್ ಮಾಡೋರು. ಪಾಪಿಗಳು ಪರಮ ನೀಚ ನಿಕೃಷ್ಟರಾಗಿರ್ತಾರೆ ಅವರೆಲ್ಲ. ಅವ್ರಿಗೆಲ್ಲ ಮುಂದೆ ಮಾಡಿದ ಪಾಪಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ವ? ಹೌದಾ ಇಲ್ವಾ? ಅಂಥವ್ರು ಸವಾಸ ಬೇಡ ಬಿಡ್ರಿ. ಅಂಥವ್ರು ಕೆಟ್ಟ ಡೈರೆಕ್ಷನ್ ಕೊಡ್ತಾರೆ ನಿಮಗೆಲ್ಲ. ಕೆಟ್ಟ ಡೈರೆಕ್ಷನ್ಗಳು ಕೊಡ್ತಾರೆ. ಓ ಇದು ಮಾಡಿ ಪರವಾಗಿಲ್ಲ, ಓ ಅದು ಮಾಡಿ ಪರವಾಗಿಲ್ಲ, ಓ ಆ ಗುರೂಜಿ ಸರಿಯಿಲ್ಲ, ಓ ಈ ಗುರೂಜಿ ಸರಿ ಇದ್ದಾನೆ, ಇದೆಲ್ಲ ಹೇಳ್ಕೊಡ್ತಾರೆ. ನಿಮ್ಗೆ ಅಡ್ಡದಾರಿ ತೋರಿಸ್ಬಿಡ್ತಾರೆ. ಅಡ್ಡದಾರಿ. ಪಾಪ ನೀವೇನೋ ಅಮಾಯಕರು, ನೀವೇನೋ ಒಳ್ಳೆಯವರು, ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಡ್ತೀರ. ಮನೆಯಲ್ಲಿ ಏನೋ ಒಂದು ವಿಗ್ರಹ ಇಟ್ಕೊಳ್ಳೋಣ, ಏನೋ ಒಂದು ಪೂಜೆ ಮಾಡೋಣ, ಏನೋ ಒಂದು ಪುಣ್ಯ ಕಟ್ಕೊಳ್ಳೋಣ ಅಂತ ಹೊಳ್ತೀರ. ಇವ್ರು ನಿಮ್ಗೆ ಅಡ್ಡದಾರಿ ತೋರಿಸ್ಬಿಡ್ತಾರೆ. ನೀವು ನಾಶ ಆಗಿಬಿಡ್ಬೇಕು, ಹಾಳಾಗೋಗ್ಬಿಡ್ಬೇಕು ಅಷ್ಟೇ ಅವ್ರ ಮನಸ್ಸಿನಲ್ಲಿರುತ್ತೆ. ಇಲ್ಲ ನಿಮ್ಮಿಂದ ಏನೋ ಒಂದು ಪೀಕ್ತಾರೆ. ಆ ಪೀಕ್ ಸ್ವಾರ್ಥದಿಂದ ಆ ಥರ ಮಾಡ್ತಾರೆ. ಅವರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ಅವ್ರ ಉಪಯೋಗ ಪಡ್ಕೊಳ್ಳೋಕ್ಕೆ ನೀವು ಹಾಳಾಗೋದ್ರೂ ಪರವಾಗಿಲ್ಲ, ಆ ಥರ ಡೈರೆಕ್ಷನ್ ಕೊಟ್ಟು ಅವ್ರ ಕಡೆ ನಿಮ್ಮನ್ನು ಮೈಂಡ್ನ ಡೈರೆಕ್ಟ್ ಮಾಡಿಬಿಡ್ತಾರೆ. ಲಾಸ್ಟ್ಗೆ ಹಾಳಾಗೋದು ಯಾರಪ್ಪ? ನೀವು ಯೋಚನೆ ಮಾಡಲ್ಲ, ಏನೋ ನಂಬಿದ್ದೀರಾ, ಅವನು ಫ್ರೆಂಡೋ ಗಿಂಡೋ ಅವ್ರು ಇರ್ತಾರೆ, ಬೇಕಾದವ್ರು ಇರ್ತಾರೆ, ಇಲ್ಲ ಗುರುಗಳೋ ಏನೋ ಅನ್ಕೊಬಿಡ್ತೀರಾ, ಗೌರವ ಕೊಟ್ಬಿಡ್ತೀರಾ. ಪಾಪ ನೀವು ಅಮಾಯಕರು, ಏನು ಮಾಡ್ತೀರಾ? ಅಮಾಯಕತ್ವದ ಮೇಲೆ ಇಂಥ ದುಷ್ಟರು ಪಾಪಿಗಳು ಪರಮನೀಚರನಿಕ್ಕಷ್ಟು ಆಟ ಆಡ್ತಾರೆ, ನಿಮ್ಮನ್ನು ಅಳ್ದಲ್ಲಿ ತಳ್ಳಿಬಿಡ್ತಾರೆ. ಆಮೇಲೆ ಇನ್ನೇನು ಸಹಾಯ ಮಾಡೋ ಯೋಗ್ಯತೆ ಅವ್ರಿಗಿರಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ.
ನಿಮ್ಮ ಹತ್ರ ಇರೋವಾಗ ಎಲ್ಲ ಬರ್ತಾರೆ, ಎಲ್ಲ ತಿಂತಾರೆ, ಕುಡಿತಾರೆ, ಎಲ್ಲ ಚೆನ್ನಾಗಿ. ಆಮೇಲೆ ನೀವು ಕಷ್ಟದಲ್ಲಿರೋವಾಗ ಅವರಿಂದ ಏನೂ ಪ್ರಯೋಜನ ಆಗಲ್ಲ. ಅದಕ್ಕೆ ಹುಷಾರಾಗಿರಿ. ಮೊದಲು ನೀವು ಬಂಡವಾಳ ಹಾಕ್ತೀರಾ, ನೀವು ಖರ್ಚು ಮಾಡ್ತೀರಾ, ನೀವು ದುಡಿತೀರಾ, ಅದನ್ನು ಸೇಫ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ನೋಡ್ರಿ, ವಿಗ್ರಹಗಳು ಕೆಲವು ಗ್ರಂಥಗಳಲ್ಲಿದೆ. ನಾನು ಗ್ರಂಥಗಳಲ್ಲಿ ಇರೋದು ಹೇಳ್ತೀನಿ. ಈಗ ಏನಪ್ಪ ಅಂದರೆ, ಇಂಥ ಜಾತಿಯವರು, ಫಾರ್ ಎಕ್ಸಾಂಪಲ್ ರೈತರು, ಶೆಟ್ರು ಅಂದರೆ ವೈಶ್ಯರು, ಲಿಂಗಾಯತರು, ಬ್ರಾಹ್ಮಣರು ಇತ್ಯಾದಿ ಇರ್ತಾರೆ. ಈಗ ಬ್ರಾಹ್ಮಣರು ಚಿನ್ನದ ವಿಗ್ರಹನ ಮನೇಲಿ ಇಟ್ಕೋಬೋದು, ಬೇರೆ ಬೇರೆ ಜಾತಿಯವರು ಬೆಳ್ಳಿ ವಿಗ್ರಹ ಇಟ್ಕೋಬೋದು, ಇನ್ನೂ ಕೆಲವು ಜಾತಿಯವರು ತಾಮ್ರದ ವಿಗ್ರಹ ಇಟ್ಕೋಬೋದು, ಇನ್ನೂ ಕೆಲವು ಜಾತಿಯವರು ಕಲ್ಲಿನ ವಿಗ್ರಹ ಮನೇಲಿ ಇಟ್ಕೋಬೋದು, ಇನ್ನೂ ಕೆಲವು ಜಾತಿಯವರು ಮಣ್ಣಿನ ವಿಗ್ರಹ ಇಟ್ಕೋಬೇಕು ಅಂತ. ಆವಾಗ ಲೆವೆಲ್ ಕಡಿಮೆ ಲೆವೆಲ್ಲು, ಅದಕ್ಕೆ ಮೇಲೆ ಲೆವೆಲ್ಲು, ಅದಕ್ಕೆ ಮೇಲೆ ಲೆವೆಲ್ಲು, ಅದಕ್ಕೆ ಮೇಲೆ ಲೆವೆಲ್, ಅದಕ್ಕೆ ಮೇಲೆ ಲೆವೆಲ್ ಅಂತಿತ್ತು ಹಳೆಯ ಕಾಲದಲ್ಲಿ. ಈಗಲೂ ಅದಿದೆ ಬಿಡ್ರಿ. ನಾನು ಹಂಗಲ್ಲ ಹೇಳಲ್ಲ ನೋಡ್ರಿ, ನಾನು ಹಂಗಲ್ಲ ಹೇಳಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾರು ಮೇಲ್ಜಾತಿಯವರಿದ್ದಾರೆ ಅವರು ಬಂಗಾರದ ಇಟ್ಕೋಬೇಕಂತ ಮನೆಯಲ್ಲಿ ವಿಗ್ರಹ. ಬೇರೆ ಯಾವ ಜಾತಿಯವರು ಬಂಗಾರದ ಇಟ್ಕೋಬಾರ್ದಂತೆ. ಇನ್ನು ಅದಕ್ಕಿಂತ ಕೆಳಗಡೆ ಇರೋ ಜಾತಿ ಬೆಳ್ಳಿದು ಇಟ್ಕೋಬೇಕಂತೆ. ಅದಕ್ಕಿಂತ ಕೆಳಗಡೆ ಇರೋವ್ರ ಜಾತಿ ತಾಮ್ರದ್ದು, ಕಂಚಿಂದು. ಅದಕ್ಕಿಂತ ಕೆಳಗಡೆ ಇರೋರು ಕಲ್ಲು, ಇನ್ನೇನೋ. ಅದಕ್ಕಿಂತ ಕೆಳಗೆ ಮಣ್ಣು. ಹಿಂಗೆ ಇತ್ತಂತೆ. ಹಿಂಗಿದೆ ಪದ್ಧತಿ. ಆವಾಗಿಂದ ಗ್ರಂಥಗಳಲ್ಲಿ ಇದೆ ಅಂತಾರೆ. ಯಂತ್ರಶಾಸ್ತ್ರ, ವಿಗ್ರಹಾರಾಧನೆ ಇದರೆಲ್ಲ ಇದೆ ಅಂತಾರೆ. ನಾನು ಅದೆಲ್ಲ ಏನು ಹೇಳಲ್ಲಪ್ಪ. ನೀವು ಯಾವ ಜಾತಿಯವರನ್ನ ಆಗಿರ್ರಿ, ಯಾವ ಕುಲದವರನ್ನ ಆಗಿರ್ರಿ, ಬಡವರನ್ನ ಆಗಿರ್ರಿ, ಶ್ರೀಮಂತರನ್ನ ಆಗಿರ್ರಿ, ನಾನು ಹೇಳೋದು ಒಂದೇ, ಮಾಂಸಾಹಾರ ಬೇಡಪ್ಪ ದಯವಿಟ್ಟು. ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ಟು ಕೈಗಳಲ್ಲಿ ರಕ್ತ ಇಟ್ಕೊಂಡು ಮಾಂಸ ಇಟ್ಕೊಂಡು ಅದು ಹೆಂಗಪ್ಪ ಪೂಜೆ ಮಾಡೋದು, ಅಭಿಷೇಕ ಮಾಡೋ ಶ್ರೀಚಕ್ರಕ್ಕೆ? ನೀವು ಹೇಳ್ರಪ್ಪ, ನೀವು ಹೇಳಿ ನ್ಯಾಯನ. ಅದಕ್ಕೆ ಕನಿಷ್ಠ ನಿಮ್ಮ ಮನೆಯಲ್ಲಿ ಅಣ್ಣ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜಿ ಯಾರೋ ಒಬ್ರು ಇರ್ತಾರೆ. ಯಾರೋ ಒಬ್ಬರು ಸಸ್ಯಾಹಾರಾಗಿ ಸಾಕು. ಇಡೀ ಮನೆಯವರೆಲ್ಲ ನೀವು ಒಳ್ಳೆಯವರಾಗಿರ್ಬೇಕಾ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗಬೇಕಲ್ವಾ? ಅದಕ್ಕೆ ಯಾರೋ ಒಬ್ಬರು ನಿಮ್ಮಲ್ಲಿ ಕನಿಷ್ಠ ಒಬ್ಬರಾದರೂ ಸಸ್ಯಾಹಾರ ಆಗಿದ್ದರೆ ನೀವು ಪೂಜೆ ಮಾಡಿ. ಸಸ್ಯಾಹಾರ ಆಗಿರೋರು ಮಾಂಸ ಎಲ್ಲ ಮಾಡಿಬಿಟ್ರೆ ಅವ್ರಿರೋರು ಅವತ್ತು ಬಾಗಿಲಾಕಿ, ಮಾಂಸಾಹಾರ ಮಾಡಿದಾಗ ಬಾಗಿಲು ಬಂದ್ ಮಾಡಿಬಿಡಿ, ತೆಗಿಬೇಡಿ, ದೀಪ ಹಚ್ಚಬೇಡಿ ದೇವ್ರ ಮನೆಯಲ್ಲಿ. ಯಾರು ಪೂಜೆ ಮಾಡ್ತೀರಿ ನೀವು? ಅವ್ರು ಯಾರಾದರೂ ಆಗಿರಲಿ, ಮಕ್ಕಳಾದ್ರೂ ಆಗಿರಲಿ, ತಂದೆ ಆಗಿರಲಿ, ತಾತ ಆಗಿರಲಿ, ಅಜ್ಜ ಆಗಿರಲಿ, ಮಾಮ ಅತ್ತೆ ಆಗಿರಲಿ, ಅಕ್ಕ ಭಾವ ಆಗಿರಲಿ, ಮಕ್ಕಳಾಗಿರಲಿ, ಮೊಮ್ಮಕ್ಕಳಾಗಿರಲಿ, ಯಾರಾದರೂ ಆಗಿರಪ್ಪ, ಒಬ್ಬರು ಸಸ್ಯಾಹಾರ ಆಗಿರ್ರಿ, ಪೂಜೆ ಮಾಡಿರಿ. ಹೆಣ್ಣಾಗಿರಲಿ ಗಂಡಾಗಿರಲಿ ನೋ ಪ್ರಾಬ್ಲಮ್. ಹೆಣ್ಣಾಗಿರಲಿ ಗಂಡಾಗಿರಲಿ ಪೂಜೆ ಮಾಡಿ, ನೋ ಪ್ರಾಬ್ಲಮ್. ನೀವು ಒಳ್ಳೆಯವರಾಗಿದ್ರೆ ಸಾಕು. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಮನೇಲಿ ಇರೋರ್ಗೆ ಒಳ್ಳೆಯದಾಗುತ್ತೆ, ಅಕ್ಕಪಕ್ಕ ಮನೆಗಳವ್ರಿಗೆ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾಕಂದರೆ ಅಲ್ಲಿರೋ ಶಕ್ತಿ, ಕಾಂತಿಯ ಶಕ್ತಿ, ನಿಮ್ಮ ಮನೇಲಿ ಶ್ರೀಚಕ್ರ ಇದ್ದರೆ ಅದರಲ್ಲಿ ಶಕ್ತಿ ಉತ್ಪನ್ನ ಆಗುತ್ತೆ. ಅದು ಎಲ್ಲ ಕಡೆ ಹೋಗುತ್ತೆ. ಮೊದಲು ನಿಮ್ಮ ಮನೆಯಲ್ಲಿ, ಆಮೇಲೆ ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕ ಬೀದಿಗಳು, ಅಕ್ಕಪಕ್ಕ ಗಲ್ಲಿಗಳು, ಇಡೀ ನಿಮ್ಮ ಹಳ್ಳಿನೋ ಊರೋ ನಗರ, ಅಕ್ಕಪಕ್ಕ ಜಿಲ್ಲೆಗಳು, ತಾಲೂಕುಗಳು, ಇಡೀ ಜಗತ್ತಿಗೆ ಅದರಿಂದ ಒಳ್ಳೆಯದಾಗುತ್ತೆ. ಶ್ರೀಚಕ್ರ ಅಂದರೆ ಅದು ಅಷ್ಟು ಪವರ್ಫುಲ್ ಇರುತ್ತೆ. ಎಲ್ಲ ದೇವತೆಗಳಿಂದ ಸೇರಿದ್ದ ಶಕ್ತಿ ಅದು. ನೀವು ಪೂಜೆ ಮಾಡಿ ಮನೆಯಲ್ಲಿ, ಧೈರ್ಯವಾಗಿ ಪೂಜೆ ಮಾಡಿ. ಏನಾದರೂ ಸಲಹೆ ಬೇಕಾ ನಾನು ಕೇಳಿ. ಆದರೆ ಒಂದು ಅಂಗಡಿಯಲ್ಲಿ ತೊಗೊಂಡ್ಬಿಟ್ಟು ಅಮ್ಮ ಇಟ್ಕೊಂಡಿದ್ರಂತೆ, ಅಂಗಡಿಯಲ್ಲಿ ತಂದು ಇಟ್ಕೊಂಡಿದ್ದಾರೆ. ಅದಕ್ಕೇನು ಪ್ರಾಣ ಪ್ರತಿಷ್ಠೆ, ಇನ್ನೊಂದು ಮತ್ತೊಂದು ಹೋಮ ಗೇಮ ಏನೂ ಮಾಡಿಲ್ಲ ಅಂತ ಕೂಡ ಹೇಳಿದ್ರು ಅಮ್ಮ. ಮಾಡ್ಬೋದು ಹಂಗೆ, ನಾನು ಇಲ್ಲ ಅನ್ನಲ್ಲ, ಆದರೆ ಅಷ್ಟು ಪ್ರಯೋಜನಕ್ಕೆ ಬರಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಯಾವುದೇ ಒಂದು ವಿಗ್ರಹ ಆಗಲಿ, ಯಾವುದೇ ಒಂದು ಶ್ರೀಚಕ್ರ ಆಗಲಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು. ಕನಿಷ್ಠ ಯಾರಾದರೂ ಒಳ್ಳೆ ಬ್ರಾಹ್ಮಣರನ್ನು ಕರೆಸಿ, ಪೂಜೆ ಮಾಡೋ ಗುರುಗಳನ್ನು ಕರೆಸಿ, ಅದಕ್ಕೊಂದಷ್ಟು ಪೂಜೆ, ಹೋಮ, ಅಭಿಷೇಕ ಮಾಡಿಸಿ, ಪ್ರಾಣ ಪ್ರತಿಷ್ಠೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಗೊತ್ತಾಯ್ತಲ್ಲ? ಏನೂ ಇಲ್ಲದೆ ಸುಮ್ಮನೆ ಹಣ ಕೊಟ್ಟು ತಂದುಕೊಂಡ್ರೆ ಅದೇನು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅಭಿಪ್ರಾಯ. ಬೇಕಾದ್ರೆ ನೀವು ಯೋಚನೆ ಮಾಡಿ. ಯಾರಾದರೂ ಬ್ರಾಹ್ಮಣರು ಇರ್ತಾರೆ, ಅವ್ರನ್ನ ಕರೆಸ್ರಿ. ಯಾರಾದರೂ ಗುರುಗಳಿರ್ತಾರೆ, ಅವ್ರನ್ನ ಕರೆಸ್ರಿ. ನೀವು ಶ್ರೀಚಕ್ರ ತೊಗೊಂಡು ಬನ್ನಿ. ಸಣ್ಣದಾದರೂ ಪರವಾಗಿಲ್ಲ, ದೊಡ್ಡದು ನೋಡ್ರಿ, ಇಷ್ಟೇ ದಪ್ಪ ಆದರೂ ತಗೊಳ್ಳಿ, ಒಂದೇ ಒಂದು ಇಂಚಿದಾದರೂ ತಗೊಳ್ಳಿ, ನಿಮ್ಮಷ್ಟು ಉದ್ದ ಆದರೂ ಶ್ರೀಚಕ್ರ ತಗೊಳ್ಳಿ. ನಾನು ಬೇಡನಲ್ಲ, ಎರಡೂ ಒಂದೇ. ಇದರಲ್ಲಿ ಬೇರೆ ಪವರ್, ಅದರಲ್ಲಿ ಬೇರೆ ಪವರ್, ಆ ಥರ ಏನೂ ಇರಲ್ಲ. ಬಡವ್ರ ಮನೆಯಲ್ಲಿ ಇಷ್ಟೇ ದಪ್ಪ ಇಟ್ಟರು ಒಂದೇ, ಶ್ರೀಮಂತರ ಮನೆಯಲ್ಲೇ ಅಷ್ಟು ದೊಡ್ಡದು ಬಂಗಾರದಿಟ್ಟರು ಒಳ್ಳೆ ಅಷ್ಟೇ. ಬಡವ್ರ ಮನೆಯಲ್ಲಿ ನೀವು ಕಲ್ಲಿಂದಾದರೂ ಇಟ್ಕೊಳ್ಳಿ, ಮಣ್ಣಿಂದಾದರೂ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಶ್ರೀಚಕ್ರ ಮೇಲೆ ಶ್ರೀಚಕ್ರನೇ, ಬೆಲೆ ಒಂದೇ. ಬೇರೆಯವ್ರು ಬಂಗಾರದಾದ್ರೂ ಇಟ್ಕೊಳ್ಳಿ, ವಜ್ರದಾದ್ರೂ ಇಟ್ಕೊಳ್ಳಿ, ಅದು ತುಂಬ ದೊಡ್ಡದೇ ಇರಲಿ, ಎಲ್ಲ ಒಂದೇ ಬೆಲೆ. ದೈವ ಅಂದಮೇಲೆ ದೈವನೇ, ಗೊತ್ತಾಯ್ತಾ? ಆದರೆ ನಿಷ್ಠೆ, ಹೃದಯ ಕಮಲದಲ್ಲಿ ಒಳ್ಳೆಯ ಭಾವನೆ ಇರಬೇಕು, ಮನಸ್ಸಿನಲ್ಲೇ ಒಳ್ಳೆಯ ಮನಸ್ಥಿತಿ ಇರಬೇಕು. ಆಗಲೇ ಶಕ್ತಿ ಪ್ರಜ್ವಲಿಸೋದು. ಸುಮ್ಮನೆ ದೊಡ್ಡ ವಿಗ್ರಹ ನೋಡ್ಬಿಟ್ರೆ ಎಲ್ಲಿಲ್ಲದ ಭಕ್ತಿ,
ದೊಡ್ಡ ಶ್ರೀಚಕ್ರ ನೋಡ್ಬಿಟ್ರೆ ಎಲ್ಲೆಲ್ಲ ಭಕ್ತಿ ಎಲ್ಲ ನಮಸ್ಕಾರ ಮಾಡಿ ಬಿದ್ದುಬಿಡ್ತಾರೆ, ಅಡ್ಡ ಬಿದ್ದುಬಿಡ್ತಾರೆ. ಇದೆಲ್ಲ ಬರೀ ಡ್ರಾಮಾ ನಾಟಕ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ನಿಜವಾದ ಶುದ್ಧ ಭಕ್ತಿ ಅಂದ್ರೆ ಏನು? ಬರೀ ಹೆಸರು ಹೇಳಿದ್ರೆ ಸಾಕು. ಯಾವುದೋ ಒಂದು ದೇವರು, ಯಾವುದೋ ಒಂದು ಗುರುಗಳು, ಯಾರೋ ಒಬ್ಬರದ್ದು ಹೆಸರು ಹೇಳಿದ್ರೆ ಸಾಕಲ್ಲ, ಅದನ್ನೇ ಮಂತ್ರ ಅಂತೀವಿ. ಮಂತ್ರಾಧೀನ ದೇವತೆಗಳು, ಅರ್ಥ ಆಯ್ತಾ? ಮಂತ್ರಾಧೀನ ದೇವತೆಗಳು ಅಂದಮೇಲೆ ವಿಗ್ರಹಾಧೀನ ದೇವತೆಗಳಾಗೋದಿಲ್ಲ, ಶ್ರೀಚಕ್ರ ಅಧೀನ ದೇವತೆಗಳಾಗೋದಿಲ್ಲ. ಮಂತ್ರ, ಆ ಮಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಗುರುಗಳು. ಅವರಲ್ಲಿರೋ ಯೋಗ ಶಕ್ತಿಯನ್ನು ಅದಕ್ಕೆ ತುಂಬಬೇಕು. ನಮ್ಮಲ್ಲೇ ಇವಾಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಶಕ್ತಿ ಇದೆ, ಅದನ್ನು ನಾನು ಅದಕ್ಕೆ ಕೊಡಬೇಕು, ಅದರಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಅದನ್ನು ಪವಿತ್ರ ಪರಿಶುದ್ಧವಾಗಿ ನೋಡ್ಕೋಬೇಕು, ಕಾಪಾಡ್ಕೋಬೇಕು. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹೆಂಗೆ ಆಗುತ್ತೆ ಹಂಗೆ ಬೆಳೆಸ್ಕೋಬೇಕು. ಅದನ್ನು ನಾವು ಕೊಟ್ಟಂಥ ಪ್ರಾಣ ಪ್ರತಿಷ್ಠೆ ಶಕ್ತಿಯನ್ನು ಬೆಳೆಸ್ಕೋಬೇಕು. ದಿನೇ ದಿನೇ ಪೂಜೆ ಮಾಡಿ. ನಾವೇನೋ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಹೋಮ ಮಾಡಿಕೊಡ್ತೀವಿ. ಅವ್ರ ಮನೆಯಲ್ಲಿ ಹೋಮ ಗಿಮ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು. ಆಮೇಲೆ ಅದನ್ನು ಉಳಿಸ್ಕೋಬೇಕು, ಹಾಳು ಮಾಡ್ಕೋಬಾರ್ದು. ಬಡ್ಡಿಗೆ ಬಡ್ಡಿ ಬೆಳೆಸ್ಕೋಬೇಕು ದಿನೇ ದಿನ ಅದನ್ನು, ಆವಾಗಲೇ ಇಂಪ್ರೂವ್ ಅಲ್ವಾ? ಯಾರೋ ಬರ್ತಾರೆ, ಹೋಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ತಿರ್ಗಾ ಅಲ್ಲಿ ಮಾಡಬಾರ್ದು ಮಾಡ್ತಾರೆ. ನೀವು ನೋಡಿರ್ಬೋದು, ನೀವು ಸಾಕಷ್ಟು ದೇವಸ್ಥಾನಗಳ ಹತ್ರ ಎಲ್ಲ ನೋಡಿರ್ತೀರ. ಬ್ರಾಹ್ಮಣರು ಬರ್ತಾರೆ, ಹೋಮ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನೂರಾರು ಜನ ಸೇರ್ತಾರೆ, ಎಷ್ಟೋ ಮಂತ್ರಘೋಷ ಆಗುತ್ತೆ. ಅವ್ರು ಹೋಗಿದ ತಕ್ಷಣ ಮಾಡಬಾರ್ದು ಮಾಡ್ತಾರೆ. ಏನಾಗುತ್ತೆ ನೀವು ಹೇಳಿ? ₹1 10 ಕೋಟಿ ರೂಪಾಯಿ ಸಂಪಾದನೆ ಮಾಡಿಬಿಟ್ಟು ಪಟ್ ಅಂತ ಜೂಜಾಡ್ಬಿಟ್ಟಂಗೆ ಆಗೋಗುತ್ತೆ ಕೆಲಸ. ಅದು ಇಲ್ಲ ಯಾರಿಗೋ ಇಟ್ಬಿಡ್ತಾರಲ್ಲ ತೊಗೊಂಡೋಗಿ, ಹಂಗೆ ಆಗ್ಬಿಡುತ್ತೆ. ಬೇಕಾಗಿದ್ದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡವಾ ಹೇಳ್ರಿ? ಅದಕ್ಕೆ ರೀ, ದಾರಿದ್ರೆ ಹೋಗಲ್ಲ. ಎಷ್ಟೇ ಪೂಜೆ ಮಾಡಲಿ, ಎಷ್ಟೇ ಹೋಮ ಮಾಡಲಿ, ಎಷ್ಟೇ ದೇವಸ್ಥಾನಗಳು ಸುತ್ತಲಿ, ಎಷ್ಟೇ ತಾಯ್ತು ಹಾಕ್ಕೊಳ್ಳಿ, ಎಷ್ಟೇ ಮನೆಗಳು ಜಪಮಾಲೆಗಳು ಹಾಕ್ಕೊಳ್ಳಿ, ರೋಗಗಳು ಕಾಡ್ತಾ ಇರುತ್ತೆ. ಇಷ್ಟಿಷ್ಟು ಮಾತ್ರ ತಿಂತಿರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಯಾಕೆ? ಪಾಪಕರ್ಮಗಳು. ಅರ್ಥ ಮಾಡ್ಕೊಳ್ಳಿ, ಪಾಪಕರ್ಮಗಳು. ಅವ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿಯಪ್ಪ, ಎಲ್ಲ ದೊಡ್ಡ ಮನುಷ್ಯರು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅವ್ರವ್ರ ಉಪ್ಪತ್ತಿಂದ ಅವ್ರು ನೀರು ಕುಡಿಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಪಾಪ ಮಾಡಿದವ್ರು ಅನುಭವಿಸ್ಲೇಬೇಕು. ಸಾಲ ಮಾಡಿದವರು ಸಾಲ ತೀರಿಸ್ಲೇಬೇಕು, ಇಲ್ಲ ಬಿಡ್ತಾರೆ ಸಾಲ ಕೊಟ್ಟವರು. ಅದಕ್ಕೆ ಯಮಧರ್ಮನ ಹತ್ರ, ಚಿತ್ರಗುಪ್ತನ ಹತ್ರ ಲೆಕ್ಕ ಇರುತ್ತೆ, ಪಾಪ ಪುಣ್ಯ ಅಂತ ಇಷ್ಟು ಅಂತ. ನೋಡಿಲ್ಲ ಸಿನಿಮಾಗಳು, ಸೀರಿಯಲ್ಗಳು, ಪುಸ್ತಕಗಳು ಓದಿಲ್ವಾ? ಎಲ್ಲ ಧರ್ಮದಲ್ಲೇ ಹೇಳೋದು ಒಂದೇ ರೀ, ಎಲ್ಲ ಧರ್ಮ ಗುರುಗಳು ಹೇಳೋದು ಒಂದೇ, ಪಾಪ ಮಾಡಬೇಡಿ ಅಂತ. ಆದರೆ ಒಬ್ಬೊಬ್ಬರು ಸಮರ್ಥನೆ ಮಾಡ್ಕೊಂಡು ನಾನು ಮಾಡ್ತಾನೆ ಇಲ್ಲ, ಹಂಗೆ ಹಿಂಗೆ ಹೇಳ್ಕೊಂಡು ತಪ್ಪುಗಳು ಮಾಡ್ತಾ ಇರ್ತಾರೆ. ಸಮರ್ಥನೆ ಬೇರೆ ನೋಡ್ರಿ. ಅಲ್ಲಪ್ಪ, ಸಮರ್ಥನೆ ನೀವು ಮಾಡಿಕೊಂಡು ನೀವು ಸಮಜಾಯಿಷಿ ಕೊಟ್ಕೊಂಡ್ರೆ ನಷ್ಟ ಆಗೋದು ನೀವೇನೇ ಹೊರ್ತು ನಾವಲ್ಲಪ್ಪ. ನಮ್ದು ₹1 ಕೂಡ ನಷ್ಟ ಆಗಲ್ಲ. ನೀವು ಸಮರ್ಥನೆ ಮಾಡ್ಕೊಂಬಿಟ್ಟು ಮಾತ್ರಕ್ಕೆ ಯಾರಿಗೆ ನಷ್ಟ ಹೇಳಿ? ನಮ್ಮಂಥ ಗುರುಗಳು ಏತಕ್ಕಿರೋದು? ನಿಮ್ಗೆ ಒಳ್ಳೇದು ಮಾಡೋಕ್ಕೆ, ಜ್ಞಾನ ಕೊಡೋಕ್ಕೆ. ಅದನ್ನು ಪಡೆಯದೆ ಸಮರ್ಥನೆ ಮಾಡಿಕೊಂಡ್ರೆ, ಬ್ಯಾಡ್ ಕಾಮೆಂಟ್ಗಳು ಮಾಡಿದ್ರೆ, ಕೆಟ್ಟ ಕಾಮೆಂಟ್ಗಳು ಮಾಡಿ ಯಾರಿಗೆ ನಷ್ಟ ರೀ? ನೀವು ಬ್ಯಾಡ್ ಕಾಮೆಂಟ್ ಮಾಡೋಕ್ಕೆ 10 ನಿಮಿಷ ಬೇಕು. ಅದರಿಂದ ಯಾರಿಗೆ ಲಾಭ? ನನಗೇ ಲಾಭ. ನಾನು ವಿಡಿಯೋ ಇನ್ನೂ ಚೆನ್ನಾಗಿ ಓಡುತ್ತೆ, ಒಂದು ಕಾಮೆಂಟ್ ಎಕ್ಸ್ಟ್ರಾ ಆಗಿರುತ್ತೆ ನನಗೆ. ಆ ದಡ್ಡತನ ನಿಮ್ಮಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ನಿಮ್ಮ ದಡ್ಡತನ ಎಷ್ಟು ಅಂತ ಅಲ್ವಾ? ಹಿಂಗಿರ್ತಾರೆ ದಡ್ಡರು ಬಿಡಿ, ಪಾಪಿಗಳು. ಅವ್ರ ಕತೆ ನಮ್ಗೆ ಬೇಡ, ನಮಗೆ ಟೈಮ್ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅವಿವೇಕಿಗಳು ಅವರು, ಪಾಪಿಗಳು, ನೀಚ ನಿಕೃಷ್ಟರು. ಅದಕ್ಕೆ ನೀವು ಹುಷಾರಾಗಿರಿ. ಒಳ್ಳೆ ಥರ ಹೋಗಿ ಏನನ್ನ ಸಲಹೆ ಬೇಕಾ ನಾನು ಕೇಳಿ ಕೊಡ್ತೀನಿ. ಪರಿಶುದ್ಧವಾಗಿ ನೀವಿರಿ, ಎಲ್ಲ ಮಾಡಿ ಉದ್ಧಾರ ಆಗ್ಯಪ್ಪ. ನಾನು ಬೇಡ ಅಂತ ಹೇಳಿ ಅಲ್ವಾ? ಧರ್ಮನ ರಕ್ಷಣೆ ಮಾಡಬೇಕು. ಧರ್ಮನ ನೀವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಖಂಡಿತ. ಅದನ್ನು ಒಳ್ಳೆ ರೀತಿ ಮಾಡ್ಕೊಳ್ಳಿ, ಓಕೆನಾ? ಮಾಡೋ ಕೆಲಸಗಳು ಯಾವಾಗ ಒಳ್ಳೆ ರೀತಿ ಇರಬೇಕು. 4 ಜನ ಒಪ್ಪಬೇಕು, ಸಮಾಜ ಒಪ್ಪಬೇಕು. ಕೇವಲ ನಮ್ಮಿಷ್ಟ ಪ್ರಕಾರ ಅಲ್ಲ, ಅದರಲ್ಲೂ ಒಳ್ಳೆಯವ್ರು ಹೇಳ್ದಂಗೆ ಕೇಳಬೇಕು. ನಾವು ಒಳ್ಳೆಯವ್ರು ಹಾಕಿ ಕೊಟ್ಟ ಮಾರ್ಗದಲ್ಲಿ ನಾವು ಹೋಗಬೇಕು. ಯಾರೋ ಅವಿವೇಕಿಗಳು, ಅಜ್ಞಾನಿಗಳು, ಪಾಪಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗಬಾರ್ದು, ಓಕೆನಾ? ಇವರೇ ಶ್ರೀಚಕ್ರನ ಹೇಗೆ ಮ್ಯಾನೇಜ್ ಮಾಡಬೇಕು ಮನೇಲಿ ಇಟ್ಕೊಂಡ್ರೆ, ಅಥವಾ ದೇವಸ್ಥಾನದಲ್ಲಿರಲಿ, ಮಠದಲ್ಲಿರಲಿ, ಮನೇಲಿರಲಿ, ಎಲ್ಲ ಒಂದೇ ಸಿಸ್ಟಮೇ ನಾನು ಹೇಳಿದ್ದು. ಮತ್ತು ಎಲ್ಲರಿಗೂ ಅನ್ವಯಿಸುತ್ತಿದ್ದು, ಕೇವಲ ಮನೇಲಿರೋರಿಗಲ್ಲ. ಓಕೆ, ಆ ದೇವತೆಗಳ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ನನ್ನ ಆಶೀರ್ವಾದ ಇರಲಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಶ್ರೀಚಕ್ರದ ಬಗ್ಗೆ ನಾನು ಹಿಂದೆ ಅಪ್ಲೋಡ್ ಮಾಡಿರೋ ವೀಡಿಯೋಗಳು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಇದ್ರ ಹಿಂದೆ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ, ತಪ್ಪದೇ ನೋಡಿ. ಆಮೇಲೆ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಸದ್ಯಕ್ಕೆ ಇದು ನೋಡಿದ್ದೀರಾ, ಹಿಂದಿನ ನೋಡಿ, ಯಾರು ನೋಡಿಲ್ಲ ಅವರು. ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಇಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸಲ್ಲಿ ಬ್ಯಾಚ್ಗಳಿರುತ್ತೆ.
ಒಂದೊಂದು ಬ್ಯಾಚ್ ವೈಸ್ ಜನ ಅಂತ ಇರ್ತಾರೆ, ಮಾಸ್ಟ್ಗಳಿರ್ತಾರೆ. ಯಂತ್ರ ತಂತ್ರ ಮಂತ್ರ ಪೂಜೆ ಮಾಡೋದು, ಅಭಿಷೇಕ ಮಾಡೋದು. ಹಾಗೆ ಆರೋಗ್ಯ ಭಾಗ್ಯ ಯಾವ ರೀತಿ ಇಟ್ಕೋಬೇಕು, ಆರ್ಥಿಕವಾಗಿ ಸಮಾಜದಲ್ಲಿ ನಾವು ಹೆಂಗೆ ಬೆಳಿಬೇಕು, ಹೆಂಗೆ ಉದ್ಧಾರ ಆಗಬೇಕು, ಹೆಂಗೆ ಜೀವನ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಎಲ್ಲ ಕಲಿಸ್ಕೊಡ್ತೀವಿ. ಎಲ್ಲ ರೀತಿಯಲ್ಲಿ ಸೇರ್ಕೊಳ್ಳೋರು ಸೇರ್ಕೋಬೋದು. ನನ್ನ ನಂಬರ್ ಕೇಳಿ ಕೊಡ್ತೀನಿ, ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಓಕೆನಾ? ಸೇರ್ಕೊಳ್ಳಿ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಧರ್ಮವಂತರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ನನ್ನ ಆಶೀರ್ವಾದ ನಮಗಿರಲಿ. ಲೈಕ್ ಮಾಡೋದು ಮರಿಬೇಡ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ, ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.